ओम अग्नेन सुपथाराजे अस्मान् विश्वानि देववजुनानि विद्वान् युजोऽभ्यस्मज्जुहुराणमेनः भूयिष्ठां ते नम उक्तिं विधेम यज्ञेश्वरः प्रसीदतु। ಈ ಸಂಚಿಕೆಯಲ್ಲಿ ನಾವು ಸಂಧ್ಯಾವಂದನಾದಿ ಕರ್ಮಗಳನ್ನು ಮಾಡೋದಕ್ಕೆ ಮುಂಚೆ ಶಿಖಾಬಂಧನ, ಲಲಾಟದಲ್ಲಿ ಪುಂಡ್ರಧಾರಣ ಮತ್ತು ಆಚಮನ ವಿಧಿಗಳ ಮಹತ್ವವನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಉಪವೀತಂ ಶಿಖಾಬಂಧಂ ಲಲಾಟೆ ಪುಂಡ್ರಧಾರಣಂ ವಿನಾಕೃತಂತು ಯತ್ಕರ್ಮ ತತ್ಸರ್ವಂ ನಿಷ್ಫಲಂ ಭವೇತ್ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅಂದ್ರೆ ಯಾವುದೇ ಕರ್ಮವನ್ನ ಮಾಡೋದಕ್ಕೆ ಮುಂಚೆ ನಾವು ಯಜ್ಞೋಪವೀತವನ್ನ ಉಪವೀತಿಯಾಗಿ ಅಂದ್ರೆ ಎಡಗೈ ಮೇಲೆ ಮತ್ತೆ ಬಲಗೈ ಕೆಳಗಡೆ ಬರೋ ಹಾಗೆ ಹಾಕೊಂಡಿರಬೇಕು. ಮತ್ತೆ ಎರಡನೇದು ಶಿಖಾಬಂಧಂ. ಈ ವಿಷಯವನ್ನ ನಾವು ಸ್ವಲ್ಪ ವಿಸ್ತಾರವಾಗಿ ವಿಚಾರ ಮಾಡಬೇಕಾದ ಅವಶ್ಯಕತೆ ಇದೆ. ಯಾಕೆ ಅಂದ್ರೆ ನಮ್ಮ ದೇಶದಲ್ಲಿ ಈಗ 300-400 ವರ್ಷಗಳ ಹಿಂದಿನವರೆಗೆ ಹಳೆಯ ಕಾಲದಲ್ಲಿ ಎಲ್ಲರೂ ಶಿಖೆಯನ್ನ ಅಂದ್ರೆ ಈ ಜಾಗದಲ್ಲಿ ಕೂದಲನ್ನ ಇಟ್ಕೋತಾ ಇದ್ರು. ಅದನ್ನ ಶಿಖಾ ಅಂತ ಕರಿತೀವಿ. ಪ್ರತಿಯೊಬ್ರು ಶಿಖೆಯನ್ನ ಧಾರಣೆ ಮಾಡ್ತಾ ಇದ್ರು. ಈಗ 300-400 ವರ್ಷಗಳಿಂದ ಯಾವಾಗ ಬ್ರಿಟಿಷರ ಆಳ್ವಿಕೆ ಬಂತೋ ಆಗ ಅವರನ್ನ ನೋಡಿ ನಾವು ಆ ಬ್ರಿಟಿಷರ್ ಹೇರ್ ಸ್ಟೈಲ್ ಅನ್ನ ಕಲ್ತಿದ್ದು. ಇದೇ ವಿಷಯವಾಗಿ ಸುಶ್ರುತ ಸಂಹಿತೆಯಲ್ಲಿ ಸುಶ್ರುತಾಚಾರ್ಯರು ಅಧಿಪತಿ ಮರ್ಮ ಅಂತ ತಲೆಯ ತುದಿಯ ಭಾಗದಲ್ಲಿರುವಂತಹ ಒಂದು ಸ್ಥಾನವನ್ನ ಹೇಳ್ತಾರೆ. ಅದನ್ನೇ ಇವಾಗಿನ ವೈದ್ಯರು ಸುಪೀರಿಯರ್ ಸಜೈಟಲ್ ಸೈನಸ್ ಅಂತ ಕರೀತಾರೆ. ಈ ಸ್ಥಾನದ ವೈಶಿಷ್ಟ್ಯ ಏನು ಅಂದ್ರೆ ಇಡೀ ದೇಹದ ಎಲ್ಲ ನರಗಳು ಬಂದು ಸೇರೋ ಅಂಥ ಜಾಗವಾಗಿರುತ್ತದು. ಈ ಸ್ಥಾನದ ಮಧ್ಯದಲ್ಲಿ ಇರೋದು ಬ್ರಹ್ಮರಂಧ್ರ. ಈ ಸ್ಥಾನದಲ್ಲೇ ಸಹಸ್ರಾರ ಅನ್ನೋ ಒಂದು ಚಕ್ರವಿರುತ್ತೆ. ಅಂದ್ರೆ ತಂತ್ರಶಾಸ್ತ್ರಾನುಸಾರವಾಗಿ ಈಗ ನಮಗೆ ಹೇಗೆ ಈ ಸ್ಥೂಲ ಶರೀರ ಪ್ರಪಂಚಕ್ಕೆಲ್ಲ ಕಾಣಿಸ್ತಾ ಇರುವಂತ ಒಂದು ಶರೀರ ಇದೆಯೋ ಹಾಗೆ ನಮಗೆ ಒಂದು ಸೂಕ್ಷ್ಮ ಶರೀರ ಅನ್ನೋದಿರುತ್ತೆ. ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಆ ಸೂಕ್ಷ್ಮ ಶರೀರದಲ್ಲಿ ಬಹಳಷ್ಟು ಚಕ್ರಗಳಿರುತ್ತೆ. ಅದರಲ್ಲಿ ಮುಖ್ಯವಾಗಿ 7 ಚಕ್ರಗಳನ್ನ ಗುರುತಿಸುತ್ತೆ ತಂತ್ರಶಾಸ್ತ್ರ. ಪೃಷ್ಠಭಾಗದಲ್ಲಿ ಅಂದ್ರೆ ಬೆನ್ನಿನ ಹಿಂದೆ ಕೆಳಭಾಗದಲ್ಲಿ ಮೂಲಾಧಾರ ಅಂತ ಒಂದು ಚಕ್ರವಿರುತ್ತೆ. ಅದೇ ಸ್ಥಾನದಲ್ಲಿ ಮುಂಭಾಗದಲ್ಲಿ ಜನನೇಂದ್ರಿಯದ ಹತ್ತಿರ ಸ್ವಾಧಿಷ್ಠಾನ ಅಂತ ಒಂದು ಚಕ್ರವಿರುತ್ತೆ. ಅದರ ಮೇಲ್ಗಡೆಗೆ ಹೊಟ್ಟೆ ಹತ್ರ ಮಣಿಪುರ ಅಂತ ಒಂದು ಚಕ್ರವಿರುತ್ತೆ. ಹೃದಯ ಭಾಗದಲ್ಲಿ ಅನಾಹತ ಅಂತ ಒಂದು ಚಕ್ರವಿರುತ್ತೆ. ಕಂಠಭಾಗದಲ್ಲಿ ವಿಶುದ್ಧ ಅಂತ ಚಕ್ರವಿರುತ್ತೆ. ಭ್ರೂಮಧ್ಯದಲ್ಲಿ ಆಜ್ಞಾ ಅಂತ ಚಕ್ರವಿರುತ್ತೆ. ಹಾಗೆ ತಲೆಯ ತುದಿ ಭಾಗದಲ್ಲಿ ಸಹಸ್ರಾರ ಅಂತ ಒಂದು ಚಕ್ರವಿರುತ್ತೆ. ತಂತ್ರಶಾಸ್ತ್ರಾನುಸಾರವಾಗಿ ನಾವು ಯಾವುದೇ ಒಂದು ಕರ್ಮವನ್ನ ಆಚರಣೆ ಮಾಡಿದ್ರು ಮೂಲಾಧಾರದಲ್ಲಿ ಅಡಗಿ ಕುಳಿತಿರುವಂತಹ ಶಕ್ತಿ ಏನಿದೆ ಅದನ್ನ ಜಾಗೃತಗೊಳಿಸಿ ಆ ಶಕ್ತಿಯನ್ನ ಸಹಸ್ರಾರವನ್ನ ಮುಟ್ಟೋ ಹಾಗೆ ಮಾಡಬೇಕು. ಅದೇ ಮುಖ್ಯ ಉದ್ದೇಶವಾಗಿರುತ್ತೆ ನಮ್ಮ ಜೀವನದ್ದು. ಎಲ್ಲ ಕರ್ಮಗಳನ್ನ ಸತ್ಕರ್ಮಗಳನ್ನ ಆಚರಣೆ ಮಾಡೋದು. ಹಾಗೆ ನಾವು ಪ್ರತಿ ನಿತ್ಯವೂ ಒಳ್ಳೆಯ ಕೆಲಸಗಳನ್ನ ಅಥವಾ ಶಾಸ್ತ್ರೋಕ್ತವಾದ ಕರ್ಮಗಳನ್ನ ಆಚರಣೆ ಮಾಡ್ತಾ ಇದ್ದಾಗ ಪ್ರತಿನಿತ್ಯದಲ್ಲೂ ಅಮೃತ ಬಿಂದುಗಳ ರೂಪದಲ್ಲಿ ಆ ಕರ್ಮದ ಫಲ ಏನಿದೆ ಅದು ಬ್ರಹ್ಮರಂಧ್ರದಲ್ಲಿ ಸಂಗ್ರಹವಾಗ್ತಾ ಇರುತ್ತೆ. ಈ ಕಾಲದ ಭಾಷೆಯಲ್ಲಿ ಹೇಳಬೇಕು ಅಂತಾದ್ರೆ ಎನರ್ಜಿ ಅಂತ ಕರೀಬಹುದು ಅದನ್ನು. ಈಗ ಆಚೆ ಕಡೆ ನಮ್ಮ ಸುತ್ತಮುತ್ತಲು ಮ್ಯಾಗ್ನೆಟಿಕ್ ರೇಡಿಯೇಷನ್ಸು, ಬೇರೆ ಬೇರೆ ಫ್ರೀಕ್ವೆನ್ಸಿಗಳಿರುವಂತಹ ರೇಡಿಯೇಷನ್ಸು, ಈ ಎನರ್ಜಿ ಜೊತೆಗೆ ಇಂಟರ್ಫಿಯರ್ ಆಗದೆ ಈ ಎನರ್ಜಿ ಅದರ ಶುದ್ಧವಾದ ರೂಪದಲ್ಲಿ ಬ್ರಹ್ಮರಂಧ್ರದ ಮೂಲಕ ಸಹಸ್ರಾರ ಚಕ್ರವನ್ನ ಮುಟ್ಟಬೇಕು. ಹಾಗೆ ಮುಟ್ಟಬೇಕು ಅಂತಾದ್ರೆ ಆ ಜಾಗದಲ್ಲಿ ನಾವು ಕೂದಲನ್ನ ಬಿಟ್ಟುಕೊಂಡು ಅದನ್ನ ಸದಾಕಾಲ ಗಂಟು ಹಾಕಿ ಇಟ್ಟುಕೊಂಡಿರಬೇಕು. ಆಗ ಆ ಶಕ್ತಿ ಕ್ಷಯಿಸಿ ಹೋಗೋದೂ ಇಲ್ಲ. ಅದು ಸರಿಯಾದ ದಾರಿಯಲ್ಲಿ ಸಹಸ್ರಾರ ಚಕ್ರವನ್ನ ಮುಟ್ಟತ್ತೆ. ಶಾಸ್ತ್ರಾನುಸಾರವಾಗಿ ನಮ್ಮ ಕೂದಲುಗಳು ಮತ್ತೆ ಉಗುರುಗಳು ಇವೆಲ್ಲ ಮಲ ಅಂತ ಹೇಳಿ ಶಾಸ್ತ್ರಗಳು ಕನ್ಸಿಡರ್ ಮಾಡ್ತಾ ಇದೆ. ಹಾಗಾಗಿ ಈ ಶಿಖಾಸ್ಥಾನದಲ್ಲಿ ಕೂದಲನ್ನ ಬಿಟ್ಟು ಬೇರೆ ಕಡೆಗಳಲ್ಲಿ ಕೂದಲನ್ನ ಹಳೆ ಕಾಲದಲ್ಲಿ ತೆಗೆದು ಬಿಡ್ತಾ ಇದ್ರು. ಬರೀ ಶಿಖೆಯನ್ನಷ್ಟೇ ಇಟ್ಕೋತಾ ಇದ್ರು. ಈ ಕಾಲದಲ್ಲಿ ಎಲ್ರಿಗೂ ನಾ ಹೇಳೋದೇನು ಅಂತಂದ್ರೆ ನಾವು ಇಲ್ಲಿ ಕೂದಲನ್ನ ಇಟ್ಕೊಂಡ್ರು ಶಿಖಾಸ್ಥಾನದಲ್ಲಿ ದಯವಿಟ್ಟು ಎಲ್ಲರೂ ಶಿಖೆಯನ್ನ ಬಿಡಿ. ನಾನು ಕೆಲಸಕ್ಕೆ ಹೋಗ್ತಾ ಇದ್ದವನೇ, ಹಾಗೆ ಶಿಖೆಯನ್ನ ಇಟ್ಕೊಂಡೇ ಹೋಗಿ ಬರ್ತಾ ಇದ್ದಿದ್ದು. ಹಾಗೆ ಎಲ್ರಿಗೂ ಹೇಳೋದೇನು ಅಂದ್ರೆ
ನೀವು ಸತ್ಕರ್ಮಗಳನ್ನ ಒಳ್ಳೊಳ್ಳೆ ಪ್ರತಿನಿತ್ಯದಲ್ಲಿ ಶಾಸ್ತ್ರಾನುಸಾರವಾಗಿ ಮಾಡಬೇಕಾದಂತಹ ಕರ್ಮಗಳನ್ನ ಎಲ್ಲರೂ ಆಚರಣೆ ಮಾಡ್ತಾನೆ ಇರ್ತೀರಾ. ಆ ಫಲವು ಕ್ಷಯಿಸಿ ಹೋಗದ ಹಾಗೆ ಉಳಿಬೇಕು ಅಂತಾದ್ರೆ ಈ ಜಾಗದಲ್ಲಿ ಶಿಖಾ ಇರಬೇಕು, ಅದು ಗಂಟು ಹಾಕೊಂಡಿರಬೇಕು. ನಮ್ಮ ಧರ್ಮವನ್ನ ಮತ್ತೆ ನಾವೇ ಪುನರುತ್ಥಾನ ಮಾಡ್ಕೋಬೇಕಾದ ಕಾರಣದಿಂದ ಎಲ್ಲರಲ್ಲಿ ಇದನ್ನೇ ಹೇಳೋದು, ದಯವಿಟ್ಟು ಶಿಖೆಯನ್ನ ಇಟ್ಕೊಳ್ಳಿ. ಹೀಗೆ ಶಿಖಾಬಂಧನವನ್ನ ಮಾಡಿಕೊಂಡು ಹಣೆಯಲ್ಲಿ ಅವರವರ ಕುಲಾಚಾರಾನುಸಾರಕ್ಕೆ ಸರಿಯಾಗಿ ತ್ರಿಪುಂಡ್ರವನ್ನೋ ಊರ್ಧ್ವಪುಂಡ್ರವನ್ನೋ ಅಥವಾ ಕುಂಕುಮದಲ್ಲಿ ತಿಲಕವನ್ನು ಧಾರಣೆ ಮಾಡ್ಕೋಬೇಕು. ನಾನು ಹಿಂದೆ ಹೇಳಿದಾಗೆ ಭ್ರೂಮಧ್ಯದಲ್ಲಿ ಆಜ್ಞಾ ಅನ್ನೋ ಒಂದು ಚಕ್ರವಿರುತ್ತೆ. ನಾವು ಅಲ್ಲಿ ಪುಂಡ್ರವನ್ನು ತಿಲಕವನ್ನು ಧಾರಣೆ ಮಾಡೋದ್ರಿಂದ ಆಜ್ಞಾ ಚಕ್ರ ಜಾಗೃತವಾಗಿ ನಮಗೆ ಏಕಾಗ್ರತೆಯನ್ನ ಹೆಚ್ಚು ಮಾಡುತ್ತೆ. ಹಾಗಾಗಿ ಕರ್ಮಗಳ ಪ್ರಾರಂಭದಲ್ಲಿ ಎಲ್ಲ ಶಾಸ್ತ್ರಗಳಲ್ಲೂ ನಾವು ಲಲಾಟ ಶೂನ್ಯರಾಗಿ, ಅಂದ್ರೆ ಹಣೆಯಲ್ಲಿ ಏನೂ ಇಲ್ಲದೆ ಕರ್ಮವನ್ನ ಮಾಡಬಾರದು, ಅದು ಆ ಕರ್ಮ ರಾಕ್ಷಸವಾಗತ್ತೆ ಅಂತ ಹೇಳ್ತಾ ಇದೆ. ಯಾಕೆ ಅಂದ್ರೆ ಅಲ್ಲಿ ಕಾನ್ಸಂಟ್ರೇಷನ್ ಬರೋದಿಲ್ಲ, ಕರ್ಮ ಸರಿಯಾಗಿ ಆಗೋದಿಲ್ಲ. ಆಮೇಲೆ ಶಾಸ್ತ್ರದ ಅನುಸಾರವಾಗಿ ಗಂಡಸರು ಹೆಂಗಸರು ಪ್ರತಿಯೊಬ್ಬರೂ ಲಲಾಟ ಶೂನ್ಯರಾಗಿ ಹಣೆಯಲ್ಲಿ ಏನು ಇಲ್ಲದೆ ಇರಬಾರದು, ಏನಾದರೂ ಒಂದು ಚಿಹ್ನೆಯನ್ನ ಧಾರಣೆ ಮಾಡಿರಬೇಕು. ಮತ್ತೆ ಮುಂದಕ್ಕೆ ಆಚಮನ ವಿಧಿಯನ್ನ ಮತ್ತು ಅದರ ಮಹತ್ವವನ್ನ ತಿಳಿಯೋ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಆಚಮನವನ್ನ ಯಾಕೆ ಮಾಡಬೇಕು? ಆಚಮನವನ್ನ ಮಾನಸಿಕ ಮತ್ತು ದೈಹಿಕ ಶುದ್ಧಿಗಾಗಿ ಮಾಡಬೇಕು. ಆಚಮನದ ಪ್ರಾರಂಭದಲ್ಲಿ 3 ಸಲ ನೀರು ಕುಡಿತೀವಿ. ಯಾಕೆ ಅಂದ್ರೆ ನೀರು ಶುದ್ಧವಾದ್ದು, ನೀರಲ್ಲಿ ಅಗ್ನಿ ಇರ್ತಾನೆ ಅಂತ ವೇದಗಳೇ ಹೇಳ್ತಾ ಇದೆ. ಅಗ್ನಿಗೆ ಸ್ವಾಭಾವಿಕವಾಗಿಯೇ ಯಾವುದನ್ನಾದರೂ ಶುದ್ಧಿ ಮಾಡೋ ಸಾಮರ್ಥ್ಯ ಇರೋದ್ರಿಂದ ನೀರನ್ನ ಬಹಳ ಮುಖ್ಯವಾಗಿ ನಮ್ಮ ಶಾಸ್ತ್ರಗಳ ಅನುಸಾರವಾಗಿ ಶುದ್ಧಾರ್ಥವಾಗಿ ಬಳಸ್ತಾ ಇದ್ದೀವಿ. ನಾವು ಯಾವುದಾದ್ರೂ ಒಂದು ಮಂತ್ರವನ್ನ ಅಥವಾ ದೇವರ ನಾಮವನ್ನ ಅಥವಾ ಒಳ್ಳೆ ಮಾತನ್ನ ನೀರನ್ನು ಹಿಡ್ಕೊಂಡು ಹೇಳಿದ್ದಾದ್ರೆ ಆ ನೀರಿನ ಮೇಲೆ ಪ್ರಭಾವ ಇರುತ್ತೆ ಅಂತ ಹೇಳಿ ಜಪಾನೀಸ್ ವ್ಯಕ್ತಿಯೊಬ್ಬರು ರಿಸರ್ಚ್ ಮುಖಾಂತರ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ರಿಸಲ್ಟ್ಸ್ ಅನ್ನ ಹೇಳ್ತಾರೆ. ಇದು ಎಲ್ಲ ಕಡೆ ಯೂಟ್ಯೂಬ್ ಅಲ್ಲಿ ಇದೆ, ಅದನ್ನ ನೀವು ನೋಡಬಹುದು. ಅವರ ಹೆಸರು ಮಸಾರು ಎಮೋಟೋ ಅಂತ. ಇವ್ರು ಏನ್ ಮಾಡ್ತಾರೆ ಅಂದ್ರೆ 3 ಲೋಟಗಳಲ್ಲಿ ಅರ್ಧ ಭಾಗಕ್ಕೆ ನೀರನ್ನು ತುಂಬಿಸ್ತಾರೆ. ಆ 3 ಲೋಟಗಳಲ್ಲಿ ಅಕ್ಕಿಯನ್ನ ಹಾಕ್ತಾರೆ. 1 ಲೋಟದ ಮುಂದೆ ಸದಾಕಾಲ ಒಳ್ಳೆ ಮಾತುಗಳನ್ನು ಹೇಳ್ತಿರ್ತಾರೆ. 2ನೇ ಲೋಟದ ಮುಂದೆ ಕೆಟ್ಟ ಮಾತುಗಳನ್ನು ಹೇಳ್ತಿರ್ತಾರೆ. 3ನೇ ಲೋಟವನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಹೀಗೆ 30 ದಿನಗಳ ಕಾಲ ಹೀಗೆ ಮಾಡ್ಕೊಂಡು ಹೋಗ್ತಾರೆ. 30 ದಿನಗಳ ಕಳೆದ ಮೇಲೆ ಒಳ್ಳೆ ಮಾತಾಡ್ತಾ ಇದ್ದಿದ್ದ ಲೋಟದಲ್ಲಿದ್ದ ನೀರು ಏನಿತ್ತೋ ಅದರಲ್ಲಿದ್ದ ಅಕ್ಕಿ ಫರ್ಮೆಂಟ್ ಆಗಿ ಒಳ್ಳೆ ಸುಗಂಧಭರಿತವಾದ ವಾಸನೆ ಬರ್ತಿರತ್ತೆ. 2ನೇ ಲೋಟದಲ್ಲಿ ಯಾವುದರ ಮುಂದೆ ನಿಂತು ಕೆಟ್ಟ ಮಾತುಗಳನ್ನು ಹೇಳ್ತಿದ್ರಲ್ಲ ಆ ಅಕ್ಕಿ ಕೊಳತು ಹೋಗಿರುತ್ತೆ. 3ನೇದು ಯಾವುದನ್ನ ನೆಗ್ಲೆಕ್ಟ್ ಮಾಡಿದ್ರೋ ಉಪೇಕ್ಷೆ ಮಾಡಿದ್ರೋ ಅದು ವಿಕಾರವಾಗೋಗಿರುತ್ತೆ. ಮತ್ತೆ ಹೀಗೆ ಆ ನೀರುಗಳನ್ನ ತಗೊಂಡು ಮೈಕ್ರೋಸ್ಕೋಪ್ ನಲ್ಲಿ ಆ ನೀರಿನ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂತ ಏನ್ ಕರಿತೀವಿ ಅದನ್ನ ಪರೀಕ್ಷೆ ಮಾಡಿದಾಗ ಒಳ್ಳೆ ಮಾತುಗಳನ್ನಾಡಿದ್ದ ಲೋಟದಲ್ಲಿ ಇದ್ದ ನೀರಿನ ಮಾಲಿಕ್ಯುಲರ್ ಸ್ಟ್ರಕ್ಚರು ಬಹಳ ಚೆನ್ನಾಗಿ ಕ್ರಿಸ್ಟಲೈಸ್ ಆಗಿರುತ್ತೆ. ಕೆಟ್ಟ ಮಾತುಗಳನ್ನಾಡಿದ್ದ ಲೋಟದಲ್ಲಿ ಇದ್ದ ನೀರು ವಿಕಾರವಾಗಿರುತ್ತೆ. ಇಲ್ಲಿ ನಾವು ತಿಳ್ಕೋಬೇಕಾದ್ದೇನು ಅಂತ ಹೇಳಿದ್ರೆ ನಮ್ಮ ಎಮೋಷನ್ಸ್ಗೂ ನೀರಿಗೂ ಬಹಳ ಹತ್ತಿರದ ಸಂಬಂಧವಿದೆ ಅಂತ ಹೇಳಿ ಅವರು ಎಕ್ಸ್ಪೆರಿಮೆಂಟ್ ಅಲ್ಲಿ ಪ್ರೂವ್ ಮಾಡಿದ್ದಾರೆ. ಒಳ್ಳೆ ಮಾತುಗಳನ್ನಾಡಿದ್ರೇನೆ ನೀರಲ್ಲಿ ಇಷ್ಟು ಬದಲಾವಣೆ ಬರುತ್ತೆ ಅಂತ ಆದ್ರೆ ಮಂತ್ರಗಳನ್ನ ಹೇಳಿದ್ರೆ, ವೇದೋಕ್ತವಾದ ಮಂತ್ರಗಳನ್ನ ಹೇಳಿದ್ರೆ, ಶ್ಲೋಕಗಳನ್ನ ಹೇಳಿದ್ರೆ ಇನ್ನು ಎಷ್ಟು ಪ್ರಭಾವ ಇರಬಹುದು ನೀರಿನ ಮೇಲೆ ಅಂತ ಹೇಳಿ ಒಂದು ಸಲ ಯೋಚನೆಯನ್ನು ಮಾಡಿ. ಇನ್ನು ಮುಂದಕ್ಕೆ ಸುಶ್ರುತಾಚಾರ್ಯರು ಅವರ ಸುಶ್ರುತ ಸಂಹಿತೆಯಲ್ಲಿ ದೇಹ ಸಮವಾಗಿ ಇರಬೇಕು, ಆರೋಗ್ಯವಾಗಿ ಇರಬೇಕು ಅಂತಾದ್ರೆ ತ್ರಿದೋಷಗಳನ್ನ ಹೇಳ್ತಾರೆ, ವಾತ ಪಿತ್ತ ಮತ್ತೆ ಕಫ ಅಂತ. ಇದು ಸಮನಾಗಿ ಇತ್ತು ಅಂತಾದ್ರೆ ಆ ದೇಹಕ್ಕೆ ಯಾವುದು ರೋಗ ಬರೋದಿಲ್ಲ. ಈಗ ಏನಾದ್ರೂ ಯಾರಿಗಾದ್ರೂ ಜ್ವರ, ನೆಗಡಿ, ಕೆಮ್ಮು ಇಂಥದ್ದೇನಾದ್ರೂ ಇತ್ತು ಅಂತಾದ್ರೆ ಅಂಥವರಿಗೆ ವಾತ ಪಿತ್ತ ಮತ್ತು ಕಫ ಈ ತ್ರಿದೋಷಗಳು ಏರುಪೇರಾಗಿದೆ ಅಂತ ತಿಳ್ಕೋಬೇಕು. ನಾವು ಕರ್ಮಗಳನ್ನ ಆಚರಣೆ ಮಾಡಬೇಕಾದ್ರೆ ದೇಹ ದೃಢವಾಗಿ ಇರಬೇಕು,
ಯಾವುದೇ ರೋಗಗಳು ಬರಬಾರದು ಕರ್ಮದ ಮಧ್ಯದಲ್ಲಿ. ಹಾಗಾಗಿ ನಾವು ಆಚಮನವನ್ನ 3 ಸಲ ನೀರು ಕುಡಿತೀವಲ್ಲ ಆಚಮನದ ಪ್ರಾರಂಭದಲ್ಲಿ, ಹಾಗೆ ಕುಡಿಯೋದ್ರಿಂದ ವಾತ ಪಿತ್ತ ಮತ್ತೆ ಕಫ ಯಾವುದೇ ಉದ್ರೇಕವಾಗಿದ್ರೂ ಉಪಶಮನವಾಗತ್ತೆ ಮತ್ತೆ ಸಮವಾಗತ್ತೆ. ಹಾಗಾಗಿ ಯಾವುದೇ ರೋಗಕ್ಕೆ ಆಶ್ರಯವಿರೋದಿಲ್ಲ, ಕರ್ಮವನ್ನ ಯಾವುದೇ ವಿಘ್ನವಿಲ್ಲದೆ ಮಾಡಬಹುದು. ಹಾಗಾಗಿ ಪ್ರತಿಯೊಂದು ಕರ್ಮದ ಪ್ರಾರಂಭದಲ್ಲೂ ಶಾಸ್ತ್ರಕಾರರು ಆಚಮನವನ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಆಚಮನದಲ್ಲಿ 3 ಸಲ ನೀರು ಕುಡಿದಾದ ಮೇಲೆ ಅಂಗಸ್ಪರ್ಶಗಳನ್ನ ಮಾಡ್ಕೋಬೇಕು ಅಂತ ಹೇಳ್ತಾ ಇದೆ. ಬೇರೆ ಬೇರೆ ಸ್ಥಾನಗಳಿರುವಂತಹ ಅಂಗಗಳನ್ನ ನಮ್ಮ ಬಲಗೈ ಬೆರಳುಗಳಿಂದ ಮುಟ್ಕೋಬೇಕು ಅಂತ. ಯಾಕೆ ಅಂದ್ರೆ ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಹರಿತಾ ಇರುತ್ತೆ. ಈ ಪ್ರಾಣಶಕ್ತಿ ಪ್ರತಿಯೊಂದು ದೇಹದಲ್ಲೂ ನಮ್ಮ ಬಲಗೈ ನಲ್ಲಿ ಚಕ್ರಗಳಿರುತ್ತೆ. ಆ ಚಕ್ರಗಳ ಮುಖಾಂತರ ಈ ಪ್ರಾಣಶಕ್ತಿಯನ್ನ ಹೊರಗಡೆ ಹಾಕುವಂತ ಶಕ್ತಿ ಇರುತ್ತೆ ಆ ಚಕ್ರಗಳಿಗೆ. ಹಾಗಾಗಿ ನಾವು ನಮಗಿಂತ ಚಿಕ್ಕವರು ನಮಗೆ ನಮಸ್ಕಾರ ಮಾಡಿದ್ದಾದ್ರೆ ಬಲಗೈನಲ್ಲಿ ಆಶೀರ್ವಾದವನ್ನ ಮಾಡ್ತೀವಿ. ಯಾಕೆ ಅಂದ್ರೆ ನಮ್ಮ ದೇಹದಲ್ಲಿ ನಮ್ಮ ಅನುಭವದಿಂದ ನಮ್ಮ ಅನುಷ್ಠಾನಗಳಿಂದ ನಮಗೆ ಪ್ರಾಣಶಕ್ತಿ ಏನು ಹೆಚ್ಚು ವೃದ್ಧಿಯಾಗಿದೆ, ಅದು ನಮಗಿಂತ ಚಿಕ್ಕವರಿಗೂ ಸೇರಲಿ ಅನ್ನೋ ಕಾರಣಕ್ಕೆ ಬಲಗೈಯಲ್ಲಿ ಆಶೀರ್ವಾದವನ್ನ ಮಾಡ್ತೀವಿ. ಹಾಗೆ ನಮ್ಮ ದೇಹದಲ್ಲಿ ಬೇರೆ ಬೇರೆ ಸ್ಥಾನಗಳಿಂದ ಪ್ರಾಣಶಕ್ತಿ ಹೊರಗಡೆಗೆ ಚೆಲ್ಲಿ ಹೋಗ್ತಾ ಇರುತ್ತೆ. ನಾವು ಕರ್ಮಗಳ ಪ್ರಾರಂಭದಲ್ಲಿ ಆ ಪ್ರಾಣಶಕ್ತಿಯನ್ನ ಹೊರಗಡೆ ಚೆಲ್ಲದೆ ಕಾಪಾಡ್ಕೋಬೇಕಾದ್ದರಿಂದ ನಾವು ಬೇರೆ ಬೇರೆ ಅಂಗಗಳನ್ನ ಸ್ಪರ್ಶ ಮಾಡಿ ಅಲ್ಲಲ್ಲಿ ಪ್ರಾಣಶಕ್ತಿಯನ್ನ ಹೊರಗಡೆ ಹೋಗದೇ ಇರೋ ಹಾಗೆ ನಿಲ್ಲಿಸೋದಿಕ್ಕೆ ಸಹಾಯವಾಗತ್ತೆ ಇದು. ಉದಾಹರಣೆಗೆ ನಮ್ಮ ತೋರು ಬೆರಳು ಮತ್ತೆ ಅಂಗುಷ್ಟದಿಂದ ಮೂಗಿನ ಹೊರಳುಗಳನ್ನ ಮುಟ್ಟುಕೊಂಡ್ರೆ ಮೂಗಿನಿಂದ ಪ್ರಾಣಶಕ್ತಿ ಹೊರಗಡೆ ಹೋಗದೇ ಇರೋ ಹಾಗೆ ತಡೆಯತ್ತೆ. ಮಧ್ಯದ ಬೆರಳು ಮತ್ತೆ ಅಂಗುಷ್ಟದಿಂದ ಕಣ್ಣುಗಳನ್ನ ಸ್ಪರ್ಶ ಮಾಡೋದ್ರಿಂದ ಕಣ್ಣುಗಳಿಂದ ಪ್ರಾಣಶಕ್ತಿ ಹೊರಗಡೆ ಹೋಗದೇ ಇರೋ ಹಾಗೆ ಕಾಪಾಡತ್ತೆ. ಉಂಗುರದ ಬೆರಳು ಅಂಗುಷ್ಟ 2 ಬೆರಳುಗಳಿಂದ ಕಿವಿಯನ್ನು ಮುಟ್ಟುಕೊಳ್ಳೋದ್ರಿಂದ ಕಿವಿಯಲ್ಲಿರೋ ಪ್ರಾಣಶಕ್ತಿ ಆಚೆಗೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಹೀಗೆ ಆಯಾ ಅಂಗಗಳನ್ನ ಆಯಾ ಬೆರಳುಗಳಿಂದ ಸ್ಪರ್ಶ ಮಾಡಿದ್ದಾದ್ರೆ ಪ್ರಾಣಶಕ್ತಿ ಅಲ್ಲೇ ಉಳಿಯತ್ತೆ. ಹಾಗಾಗಿ ಯಾವುದೇ ರೋಗ ಬಾಧೆ ಇಲ್ಲದೆ ಮುಂದಿನ ಕರ್ಮಗಳನ್ನ ಚೆನ್ನಾಗಿ ಮಾಡಬಹುದು. ಇನ್ನು ಆಚಮನ ವಿಧಿಯನ್ನ ನೋಡೋಣ. ಆಚಮನವನ್ನ ಕುಕ್ಕುಟಾಸನದಲ್ಲಿ ಕೂತ್ಕೊಂಡು, ಅಂದ್ರೆ ಈ 2 ಮಂಡಿಗಳ ಮಧ್ಯದಲ್ಲಿ 2 ಕೈಗಳು ಬರೋ ಹಾಗೆ ಇಟ್ಟುಕೊಂಡು ಆಚಮನವನ್ನ ಮಾಡಬೇಕು. ಆಚಮನವನ್ನ ಮಾಡಬೇಕಾದ್ರೆ ಬಲಗೈಯಲ್ಲಿ ಈ 3 ಬೆರಳುಗಳನ್ನ ಒಟ್ಟಿಗೆ ಇಟ್ಟುಕೊಂಡು ಕಿರುಬೆರಳು ಮತ್ತೆ ಅಂಗುಷ್ಟವನ್ನ ಹೀಗೆ ಎಕ್ಸ್ಪ್ಯಾಂಡ್ ಮಾಡಿದಾಗ ಇಲ್ಲಿ ಮಧ್ಯದಲ್ಲಿ ಹಳ್ಳ ಬೀಳತ್ತೆ. ಎಡಗೈಯಿಂದ ಉದ್ಧರಣೆಯಲ್ಲಿ ನೀರನ್ನು ತಗೊಂಡು ಈ ಹಳ್ಳದಲ್ಲಿ ಹಾಕೊಂಡು ಇದನ್ನ ಮಾನಸ ತೀರ್ಥ ಅಂತ ಕರಿತೀವಿ. ಈ ಮಾನಸ ತೀರ್ಥದ ಮುಖಾಂತರ ಆಚಮನವನ್ನ ಮಾಡಬೇಕು. ಆಚಮನವನ್ನ ತಣ್ಣೀರಲ್ಲೇ ಮಾಡಬೇಕು, ಬಿಸಿ ನೀರಲ್ಲಿ ಮಾಡಬಾರದು, ನೊರೆ ಇರೋ ನೀರಲ್ಲಿ ಮಾಡಬಾರದು, ಮಳೆ ನೀರಲ್ಲಿ ಮಾಡಬಾರದು, ಧಾರಾಕಾರವಾಗಿ ಮೇಲಿಂದ ಸುರಿತಾ ಇರುವಂತ ನೀರು, ಈಗ ಕೊಳಾಯಿಂದ ಸುರಿಯೋದು, ಇಂಥ ನೀರಿನಿಂದ ಮಾಡಬಾರದು. ಆಚಮನವನ್ನ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ತಿರುಕೊಂಡು ಮಾಡಬೇಕು. ಪಶ್ಚಿಮದಲ್ಲಿ ಒಂದು ವೇಳೆ ಆಚಮನವನ್ನ ಮಾಡಿದ್ದಾದ್ರೆ ಮತ್ತೆ ಪೂರ್ವಕ್ಕೋ ಅಥವಾ ಉತ್ತರಕ್ಕೋ ತಿರುಕೊಂಡು ಆಚಮನವನ್ನ ಮಾಡಬೇಕು. ಒಂದು ವೇಳೆ ದಕ್ಷಿಣದಲ್ಲಿ ಆಚಮನವನ್ನ ಮಾಡಿದ್ದಾದ್ರೆ ಮತ್ತೆ ಸ್ನಾನವನ್ನ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಮತ್ತೆ ಆಚಮನವನ್ನ ಗಂಡಸರು ಹೆಂಗಸರು ಎಲ್ಲರೂ ಮಾಡಬೇಕು. ಮತ್ತೆ ಎಲ್ಲೆಲ್ಲಿ ಆಚಮನವನ್ನ ಮಾಡಬೇಕು ಅನ್ನೋದನ್ನ ನಾವು ಆಯಾ ಸಂಚಿಕೆಗಳಲ್ಲೇ ತಿಳಿಸ್ತಾ ಬರ್ತೀವಿ. ಇನ್ನು ಮುಂದೆ ಆಚಮನವನ್ನ ಹೇಗೆ ಮಾಡಬೇಕು ಅಂದ್ರೆ, ಎಡಗೈಯಿಂದ ಬಲಗೈಗೆ ನೀರನ್ನ ಹಾಕಿಕೊಂಡು ಕೇಶವಾಯ ನಮಃ ಅಂತ ಕುಡಿಬೇಕು. ಮತ್ತೆ 2ನೇ ಸಲ ಹಾಕೊಂಡು ನಾರಾಯಣಾಯ ನಮಃ ಅಂತ ಕುಡಿಬೇಕು. 3ನೇ ಸಲ ಹಾಕೊಂಡು ಮಾಧವಾಯ ನಮಃ ಅಂತ ಕುಡಿಬೇಕು. ಆಮೇಲೆ ಮತ್ತೆ ಎಡಗೈಯಿಂದ ಉದ್ಧರಣೆಯಲ್ಲಿ ನೀರನ್ನು ತಗೊಂಡು ಕೈಗೆ ನೀರನ್ನು ಹಾಕಿಕೊಂಡು ಕೈ ತೊಳ್ಕೊಂಡು ಆ ನೀರನ್ನ ಕೆಳಗಡೆ ಬಿಡಬೇಕು, ಗೋವಿಂದಾಯ ನಮಃ ಅಂತ ಹೇಳಿ. ಮತ್ತೆ ಈ ಅಂಗುಷ್ಟದಿಂದ ಕೆಳತುಟಿಯ ಅರ್ಧ ಭಾಗವನ್ನ ಬಲದಿಂದ ವಿಷ್ಣವೇ ನಮಃ ಅಂತ ಒರೆಸಬೇಕು. ಮತ್ತೆ ಇನ್ನರ್ಧ ಭಾಗವನ್ನ ಮಧುಸೂದನಾಯ ನಮಃ ಅಂತ ಎಡಗಡೆಯಿಂದ ಒರೆಸಬೇಕು. ತ್ರಿವಿಕ್ರಮಾಯ ನಮಃ ಅಂತ ಇದೇ ಅಂಗುಷ್ಟದಿಂದ ಕೆಳತುಟಿಯನ್ನ ಪೂರ್ತಿ ಒರೆಸಬೇಕು ಬಲದಿಂದ ಎಡಕ್ಕೆ. ಮತ್ತೆ ವಾಮನಾಯ ನಮಃ ಅಂತ ಹೇಳಿ
ಎಡಗೈಯಿಂದ ಉದ್ಧರಣೆಯಲ್ಲಿ ನೀರನ್ನು ಹಾಕೊಂಡು ಕೈ ತೊಳ್ಕೋಬೇಕು. ಶ್ರೀಧರಾಯ ನಮಃ ಅಂತ ಹೇಳಿ ಎಡಗೈಯನ್ನ ಒರೆಸ್ಕೋಬೇಕು. ಹೃಷಿಕೇಶಾಯ ನಮಃ ಅಂತ ಬಲಗಡೆ ಮಂಡಿಯನ್ನ ಸ್ಪರ್ಶ ಮಾಡಬೇಕು. ಪದ್ಮನಾಭಾಯ ನಮಃ ಅಂತ ಹೇಳಿ ಎಡಗಡೆ ಮಂಡಿಯನ್ನ ಸ್ಪರ್ಶ ಮಾಡಬೇಕು. ದಾಮೋದರಾಯ ನಮಃ ಅಂತ ಹೇಳಿ ತಲೆಯ ಮುಂಭಾಗವನ್ನ ಸ್ಪರ್ಶ ಮಾಡಬೇಕು. ಸಂಕರ್ಷಣಾಯ ನಮಃ ಅಂತ ಹೇಳಿ ತುಟಿಯ ಮೇಲ್ಭಾಗವನ್ನ ಒರೆಸ್ಕೋಬೇಕು. ವಾಸುದೇವಾಯ ನಮಃ ಅಂತ ಹೇಳಿ ಅಂಗುಷ್ಠದಿಂದ ಮೂಗಿನ ಬಲಗಡೆ ಹೊರಳನ್ನ ಸ್ಪರ್ಶ ಮಾಡಬೇಕು. ಪ್ರದ್ಯುಮ್ನಾಯ ನಮಃ ಅಂತ ಹೇಳಿ ಮೂಗಿನ ಬಲಗಡೆ ಹೊರಳನ್ನ ಸ್ಪರ್ಶ ಮಾಡಬೇಕು ತೋರ್ಬೆರಳಿಂದ. ಅನಿರುದ್ಧಾಯ ನಮಃ ಅಂತ ಮಧ್ಯದ ಬೆರಳು ಮತ್ತೆ ಅಂಗುಷ್ಠದಿಂದ ಬಲಗಡೆ ಕಣ್ಣನ್ನ ಸ್ಪರ್ಶ ಮಾಡಬೇಕು. ಪುರುಷೋತ್ತಮಾಯ ನಮಃ ಅಂತ ಹೇಳಿ ಹಾಗೇನೆ ಎಡಗಡೆ ಕಣ್ಣನ್ನ ಸ್ಪರ್ಶ ಮಾಡಬೇಕು. ಉಂಗುರದ ಬೆರಳು ಮತ್ತೆ ಅಂಗುಷ್ಠದಿಂದ ಅಧೋಕ್ಷಜಾಯ ನಮಃ ಅಂತ ಹೇಳಿ ಬಲಗಡೆ ಕಿವಿಯನ್ನ ಸ್ಪರ್ಶ ಮಾಡಬೇಕು. ಹಾಗೇನೆ ನಾರಸಿಂಹಾಯ ನಮಃ ಅಂತ ಎಡಗಡೆ ಕಿವಿಯನ್ನ ಸ್ಪರ್ಶ ಮಾಡಬೇಕು. ಕಿರುಬೆರಳು ಮತ್ತೆ ಅಂಗುಷ್ಠದಿಂದ ನಾಭಿಯನ್ನ ಸ್ಪರ್ಶ ಮಾಡಬೇಕು. ಅಚ್ಯುತಾಯ ನಮಃ ಅಂತ ಹೇಳಿ ಹಾಗೆ ಎದೆಯನ್ನ ಜನಾರ್ದನಾಯ ನಮಃ ಮತ್ತೆ ತಲೆಯ ಹಿಂಭಾಗವನ್ನ ಉಪೇಂದ್ರಾಯ ನಮಃ ಮತ್ತೆ 3 ಬೆರಳುಗಳಿಂದ ಹರಯೇ ನಮಃ ಅಂತ ಬಲಭುಜವನ್ನ, ಹಾಗೆಯೇ ಶ್ರೀಕೃಷ್ಣಾಯ ನಮಃ ಅಂತ ಎಡಭುಜವನ್ನ ಸ್ಪರ್ಶ ಮಾಡಬೇಕು. ಇದು ಆಚಮನ ವಿಧಿ. ಇನ್ನ ಮುಂದಿನ ಸಂಚಿಕೆಯಲ್ಲಿ ಪ್ರಾಣಾಯಾಮದ ಮಹತ್ವ, ಪ್ರಾಣಾಯಾಮವನ್ನ ಹೇಗೆ ಮಾಡಬೇಕು, ಪ್ರಾಣಾಯಾಮದಲ್ಲಿ ಎಷ್ಟೆಷ್ಟು ವಿಧಿಗಳಿವೆ ಅನ್ನೋದನ್ನ ತಿಳಿಯೋ ಪ್ರಯತ್ನವನ್ನ ಮಾಡೋಣ.